ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ ಯಾರು ಅಂತ. ಜಸ್ಟ್ ರ್ಯಾಂಡಮ್ ಆಗಿ ಅವನು ಕೈ ಹಾಕಿದಾನೆ, ನಿಲ್ಲಿಸಿದರೆ ಕರ್ಕೊಂಡು ಬಂದ್ಯಾರ. ನಿನ್ನೆ ಅವನು ತಾಯಿಗೆ ಫೋನ್ ಮಾಡುವ ಸಂದರ್ಭದಲ್ಲಿ ನನ್ನನ್ನು ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾನೆ. ಹೌದು, ಮೊದಲು ನಮ್ಮ ಹತ್ರನೂ ಅದೇ ರೀತಿ ಒಂದು ವಿಷಯ ಹೇಳಲಿಕ್ಕೆ ಬಂದ. ನಂತರ ನಾವು ಅವನ್ನ ಡೀಟೇಲ್ ಆಗಿ ಸ್ವಲ್ಪ ಸಮಾಧಾನಪಡಿಸಿ ಊಟ ಮಾಡಿಸಿ ಕ್ವೆಶನ್ ಮಾಡಿದಾಗ ನಂತರ ಅವನು ಇಲ್ಲ, ಈ ರೀತಿ ಎಕ್ಸಾಮ್ ಹೆದರ್ಕೊಂಡು ನಾನು ಹೋದೆ ಅಂತ ಇರೋ ವಿಷಯನ ನೇರವಾಗಿ ಹೇಳಿರ್ತಾನೆ. ನಮಗೂ ಫಸ್ಟ್ ಕಳವಳ ಆಯಿತು, ಯಾರಾದರೂ ಈ ಥರ ಏನಾದ್ರು ಆಗಿರ್ಬೋದು ಅಂತ. ಬಟ್ ಆ ರೀತಿ ಯಾವುದೂ ನಡೆದಿಲ್ಲ. ಅದು ಚೆಕ್ ಮಾಡಿ. ಈಗ ನಮಗೆ ಅವನು ಹೇಳಿದ್ದು ಎಕ್ಸಾಮಿನ ಒಂದು ಭಯದಿಂದ ಹೋದೆ ಅಂತ. ಬಟ್ ಅವ್ನು ಎಷ್ಟು ದಿನ ಹೊರಗಡೆ ಇರಬೇಕು ಅಂತಿದ್ದ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಸದ್ಯಕ್ಕೆ ಅವನ ಹತ್ರ ಏನೂ ಉತ್ತರ ಇರಲಿಲ್ಲ ಆ ಪ್ರಶ್ನೆಗೆ. ಹೌದು 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 ಹೌದು. ಹಿ ವಾಸ್ ನಾಟ್ ಪ್ಲಾನ್ ಟು ರಾಬ್, ಹಿ ವಾಸ್ ಜಸ್ಟ್ ಟ್ರೈಂಗ್ ಟು ಎಸ್ಕೇಪ್ ಫ್ರಮ್ ದೇರ್ ವಿದೌಟ್ ಪೇಯಿಂಗ್. ಅಲ್ಲ, ಈಗ ನಾವು ಹೇಬಿಯಸ್ ಕಾರ್ಪಸಲ್ಲಿ ಅವನ್ನ ಹೈಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ಬುಧವಾರ. ಆಯಿತಾ? ಥ್ಯಾಂಕ್ ಯು. ಇಲ್ಲಿಪ್ಪ ಎಲ್ಲ ನಾವು ಮ್ಯಾರಥಾನ್ ಮಾಡಿದ್ದೀವಿ, ಯಾರೂ ಬರಲೇ ಇಲ್ಲ, ಬರೀ ರಾಘವ ಒಬ್ಬರೇ ಬಂದು ಹೊರಡಿದ್ರು. ಹಾಂ, ಏನಂತೆ ಎಲ್ಲರಿಗೂ ಮಲಗೋದ್ರಲ್ಲೇ ಟೈಮ್ ಬ್ಯುಸಿ. ಇಲ್ಲ, ಮೊಬೈಲ್ ಯಾವುದೋ ಅವ್ನು ಕ್ಯಾರಿ ಮಾಡ್ತಾ ಇರಲಿಲ್ಲ. ಅವನದೇ ಮೊಬೈಲು ಅಲ್ಲಿ ಬಿಟ್ಟು ಹೋಗಿರ್ತಾನೆ ಅವನು. ಮೊಬೈಲು ಮತ್ತು ಚಪ್ಪಲಿ ಮತ್ತು ಒಂದು ಪತ್ರ ಕೂಡ ಅಲ್ಲಿ ಎಸೆದು ಹೋಗಿರ್ತಾನೆ. ಯಾವುದೇ ಎವಿಡೆನ್ಸ್ಗಳನ್ನು ಅವನು ತೊಗೊಂಡು ಹೋಗಬಾರ್ದು ಅನ್ನೋ ಒಂದು ಬೇಸಿಕ್ ನಾಲೆಜ್ ಅವನಿಗಿರುತ್ತೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ಹೋಗಿರ್ತಾನೆ ಅವನು. ಇಲ್ಲ, ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ. ನಾವು ಕೂಡ ವಾಚ್ ಮಾಡ್ತಾಯಿದ್ವಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ, ಅವನ ಸ್ನೇಹಿತರನ್ನಾಗಿರ್ಬೋದು, ಕಾಲೇಜ್ ಮೇಟ್ಸ್ನಾಗಿರ್ಬೋದು, ಅಥವಾ ಫ್ಯಾಮಿಲಿನಾಗಿರ್ಬೋದು. ಬಟ್ ಅವ್ನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ ಈ ಒಂದು 10 ದಿನಗಳ ಸಂದರ್ಭದಲ್ಲಿ. ಇಲ್ಲ ಇಲ್ಲ ಇಲ್ಲ, ಅವನ ಮನಸ್ಸಲ್ಲಿ ಯಾವುದನ್ನು ಸೀನ್ ಕ್ರಿಯೇಟ್ ಮಾಡಬೇಕು ಮತ್ತೊಂದಂತೇನಿಲ್ಲ. ಈ ಜಸ್ಟ್ ರ್ಯಾಂಡಮ್ಲಿ ಅದನ್ನು ಬಿಟ್ಟು ಹೋದ ಅಷ್ಟೇ. ಮತ್ತು ಅದನ್ನು ತೊಗೊಂಡು ಹೋದರೆ ಏನಾದ್ರು ಎವಿಡೆನ್ಸ್ ಸಿಗ್ಬಹುದೇನೋ, ಮೊಬೈಲೆಲ್ಲ ತೊಗೊಂಡು ಹೋದ್ರೆ ಅನ್ನೋ ಕಾರಣಕ್ಕೆ. ಈಸ್ ನಾಟ್ ಬ್ಯಾಡ್. 10th 80% ತೊಗೊಂಡಿದ್ದಾನೆ, 79 ಪಾಯಿಂಟ್ ಸಮಥಿಂಗ್. ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಫಿಯರ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಈ ನೀಡ್ಸ್ ಟು ಬಿ ಟ್ರೀಟೆಡ್ ಬೈ ಸೈಕಿಯಾಟ್ರಿಸ್ಟ್ ಆಲ್ಸೋ. ಇಲ್ಲ, ಆ ಥರ ಅವನೇನು ಹೇಳಿಲ್ಲ. ಬಟ್ ಅವನೇ ತೊಗೊಂಡಿರುವಂತ ಕಾಣುತ್ತಷ್ಟೇ ಪ್ರೆಷರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.